ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO, ಗ್ರೂಪ್ ಸಿ, FDA, SD ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ, ಅದರಲ್ಲಿ ಕರ್ನಾಟಕ ಇತಿಹಾಸದಿಂದ ಶಾತವಾಹನರ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ, ಹಿಂದೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನೋಡ್ರಿ, ಮೌರ್ಯರ ನಂತರ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದವರು. ನೋಡ್ರಿ, ಇದು ಕ್ವಶನ್ KS ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. KS ಅಲ್ಲಿ ಆಗಿದೆ, PSI ಅಲ್ಲಿ ಕ್ವಶನ್ ಕೇಳಿದಾನೆ. ಇದನ್ನು ನೋಡ್ರಿ, ಮೌರ್ಯರ ನಂತರ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದವರು ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಕದಂಬರು, ರಾಷ್ಟ್ರಕೂಟರು, ಶಾತವಾಹನರು, ಗಂಗರು. ಇದಕ್ಕೆ ಸರಿಯಾದ ಉತ್ತರ ಶಾತವಾಹನರು. ನೋಡ್ರಿ, ಮೌರ್ಯ ಸಾಮ್ರಾಜ್ಯದ ನಂತರ ಅದು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದವರು ಶಾತವಾಹನರು. ನೋಡ್ರಿ, ಶಾತವಾಹನರು ದಕ್ಷಿಣ ಭಾರತದಲ್ಲಿ ಮೌರ್ಯ ಸಾಮ್ರಾಜ್ಯ ನಂತರ ಆಳ್ವಿಕೆ ಮಾಡ್ತಾರೆ. ಇದು ಕೂಡ ಕ್ವಶನ್ ಭಾಳ ಸಲ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಶಾತವಾಹನರ ಸಾಮಂತರಾಗಿದ್ದು ಯಾರಿಗೆ? ನೋಡ್ರಿ, ಶಾತವಾಹನರು ಸಾಮಂತರಾಗಿದ್ದು ಯಾರಿಗೆ? ಕದಂಬರಿಗಾದ, ಮೌರ್ಯರು, ವರ್ಧನರು, ನಂದರು. ನೋಡ್ರಿ, ಶಾತವಾಹನರು ಪ್ರಮುಖವಾಗಿ ಮೌರ್ಯರಿಗೆ ಸಾಮಂತರಾಗಿರ್ತಾರೆ, ನೆನಪಿರಲಿ. ನೋಡ್ರಿ, ಶಾತವಾಹನರು ಸಾಮಂತರಾಗಿದ್ದು ಯಾರಿಗೆ ಅಂತ ಲಾಸ್ಟ್ ಟೈಮ್ SDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಇದು SDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡ್ರಿ, SDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಮೌರ್ಯರಿಗೆ ಶಾತವಾಹನರು ಸಾಮಂತರಾಗಿರುತ್ತಾರೆ, ನೆನಪಿರಲಿ. ಇದು ಕೂಡ ಕ್ವಶನ್ ಭಾಳ ಸಲ ಎಕ್ಸಾಮ್ಲಿ ಕೇಳಿದ್ದಾನೆ, ನೆನಪಿರಲಿ. ನಂತರ ನೋಡ್ರಿ, ಕರ್ನಾಟಕ ಇತಿಹಾಸ ಈ ಕೆಳಗಿನ ಯಾವ ಮನೆತನದಿಂದ ಪ್ರಾರಂಭವಾಗುತ್ತದೆ? ನೋಡ್ರಿ, ಇನ್ನೊಂದು ಸಲ ಕ್ವಶನ್ ಹೇಳ್ತೀನಿ. ಕರ್ನಾಟಕ ಇತಿಹಾಸ ಈ ಕೆಳಗಿನ ಯಾವ ಮನೆತನದಿಂದ ಪ್ರಾರಂಭವಾಗುತ್ತದೆ? ಕದಂಬರು, ಮೌರ್ಯರು, ಶಾತವಾಹನರು, ನಂದರು. ನೋಡ್ರಿ, ಕರ್ನಾಟಕ ಇತಿಹಾಸಕ್ಕೆ ನಾವು ನೋಡೋದಾದರೆ ನಮಗೆ ಪ್ರಾರಂಭವಾಗೋದು ನೋಡ್ರಿ ಇಲ್ಲಿ ಶಾತವಾಹನರ ಸಾಮ್ರಾಜ್ಯದಿಂದ. ನೋಡ್ರಿ, ಕರ್ನಾಟಕ ಇತಿಹಾಸ ನಾವು ಶಾತವಾಹನರ ಸಾಮ್ರಾಜ್ಯದಿಂದ ಪ್ರಾರಂಭ ಮಾಡುತ್ತೇವೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಶಾತವಾಹನರು. ಇದು ಕೂಡ ಕ್ವಶನ್ ಕೇಳಿದಾನೆ ಎಕ್ಸಾಮಲ್ಲಿ, ನೆನಪಿರಲಿ. ಕರ್ನಾಟಕ ಇತಿಹಾಸ ಈ ಕೆಳಗಿನ ಯಾವ ಮನೆತನದಿಂದ ಪ್ರಾರಂಭವಾಗುವಂಥ ಕ್ವಶನ್ ಕೇಳಿದರೆ ಅದು ಶಾತವಾಹನರು. ಭಾಳ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ನೆನಪಿರಲಿ. ನಂತರ ನೋಡ್ರಿ, ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕ. ನೋಡ್ರಿ, ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕ ಸಳ, ಸಿಮುಖ, 1ನೇ ಶಾತಕರ್ಣಿ, ಗೌತಮಿಪುತ್ರ ಶಾತಕರ್ಣಿ. ನೋಡ್ರಿ, ಶಾತವಾಹನರ ಸಾಮ್ರಾಜ್ಯ ಸ್ಥಾಪಕ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಿಮುಖ. ನೋಡ್ರಿ, ಸಿಮುಖ ಇದನ್ನಲ್ಲ, ಇವನು ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ, ನೆನಪಿರಲಿ. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಸ್ಥಳ, ಹೊಯ್ಸಳ ಸಾಮ್ರಾಜ್ಯ ಸ್ಥಾಪಕ ಯಾರಂತ ಕ್ವಶನ್ ಕೇಳಿದರೆ ಸ್ಥಳ, ನೆನಪಿರಲಿ. ಸ್ಥಳ, ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಸಿಮುಖ, ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕ, ನೆನಪಿರಲಿ. ಲಾಸ್ಟ್ ಟೈಮ್ ಇದು ಕೂಡ PC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. PC ಪರೀಕ್ಷೆಯಲ್ಲಿ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಶಾತವಾಹನ ಸಾಮ್ರಾಜ್ಯ ಸ್ಥಾಪಕ ಸಿಮುಖ, ನೆನಪಿರಲಿ. ನಂತರ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಶಾತವಾಹನರ ರಾಜಧಾನಿ ಯಾವುದು? ನೋಡ್ರಿ, ಈ ಕೆಳಗಿನವುಗಳಲ್ಲಿ ಶಾತವಾಹನರ ರಾಜಧಾನಿ ಅಂತ ಕ್ವಶನ್ ಕೇಳಿದ್ದಾನೆ. ತಂಜಾವೂರು, ದ್ವಾರಸಮುದ್ರ, ಪ್ರತಿಷ್ಠಾನ, ಪಾಟಲಿಪುತ್ರ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಪ್ರತಿಷ್ಠಾನ, ಅಥವಾ ಇದಕ್ಕೆ ಪೈತಾನ್ ಅಂತ ಕರಿತೀವಿ, ನೆನಪಿರಲಿ. ನೋಡ್ರಿ, ಪ್ರತಿಷ್ಠಾನ ಅಥವಾ ಪೈತಾನ್. ನೋಡ್ರಿ, ಶಾತವಾಹನರ ರಾಜಧಾನಿ ಅಂತ ಕ್ವಶನ್ ಕೇಳಿದರೆ ಪ್ರತಿಷ್ಠಾನ ಅಥವಾ ಪೈತಾನ್, ನೆನಪಿರಿ. ಅದೇ ರೀತಿಯಲ್ಲಿ ಒಂದು ಕ್ವಶನ್ ಕೇಳ್ತಾ ಬರ್ತಾನೆ, ಶಾತವಾಹನರ ರಾಜಧಾನಿಯಾದ ಪ್ರತಿಷ್ಠಾನ ಅಥವಾ ಪೈತಾನ ಯಾವ ರಾಜ್ಯದಲ್ಲಿ ಕಂಡುಬರುತ್ತಂತ ಕ್ವಶನ್ ಕೇಳಿದಾನೆ ಒಂದು ಸಲ PSI ಎಕ್ಸಾಮಲ್ಲಿ. ಇದು ಮಹಾರಾಷ್ಟ್ರದಲ್ಲಿ. ನೋಡ್ರಿ, ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ, ನೆನಪಿರಲಿ. ನೋಡ್ರಿ, ಪ್ರತಿಷ್ಠಾನ ಅಥವಾ ಪೈತಾನ ಶಾತವಾಹನರ ರಾಜಧಾನಿ ಆಗಿದೆ. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತಂತ ಒಂದು ಸಲ PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ, ನೆನಪಿರಲಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಪ್ರತಿಷ್ಠಾನ ಮಹಾರಾಷ್ಟ್ರ ರಾಜ್ಯದಲ್ಲಿ ಶಾತವಾಹನರ ರಾಜಧಾನಿ. ನಂತರ ನೋಡ್ರಿ, ಶಾತವಾಹನರ ರಾಜ್ಯ ಲಾಂಛನ. ನೋಡ್ರಿ, ಶಾತವಾಹನರ ರಾಜ್ಯ ಲಾಂಛನ ಅಂತ ಆದಂಥ ಕ್ವಶನ್ ಕೇಳ್ತಿದ್ದಾನೆ. ವರುಣ, ಮದಗಜ, ನವಿಲು, ಸಿಂಹ. ನೋಡ್ರಿ, ಶಾತವಾಹನರ ರಾಜ್ಯ ಲಾಂಛನ ವರುಣ, ಮದಗಜ, ನವಿಲು, ಸಿಂಹ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ವರುಣ. ನೋಡ್ರಿ, ವರುಣ ಇದೆಯಲ್ಲ, ಇದು ಶಾತವಾಹನರ ರಾಜ್ಯ ಲಾಂಛನವಾಗಿದೆ, ನೆನಪಿರಲಿ. ಶಾತವಾಹನರ ರಾಜ್ಯ ಲಾಂಛನ ವರುಣ. ಇದನ್ನು ಲಾಸ್ಟ್ ಟೈಮ್ PC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಶಾತವಾಹನರ ರಾಜ್ಯ ಲಾಂಛನ ವರುಣ, ನೆನಪಿರಲಿ. ಕ್ವಶನ್ ಆಗಿದೆ. ಮುಂದೆ ಬರುವಂಥ ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಇದೆ, ನೆನಪಿರಲಿ. ನಂತರ ನೋಡ್ರಿ, ನಾಗನಿಕ ಹೊರಡಿಸಿದ ನಾನಾಗಢ ಶಾಸನದಿಂದ ಯಾರ ದಿಗ್ವಿಜಯ ತಿಳಿದು ಬರುತ್ತದೆ? ನೋಡ್ರಿ, ನಾಗನಿಕೆ ಹೊರಡಿಸಿದ ನಾನಾಗಢ ಶಾಸನದಿಂದ ಯಾರ ದಿಗ್ವಿಜಯ ತಿಳಿದು ಬರುತ್ತಂತೆ. ಇದನ್ನು ಲಾಸ್ಟ್ ಟೈಮ್ UPSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ.
ನೋಡಿರಿ UPSC ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ನೀವು 2019 UPSC ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿರಿ, ಅದರಲ್ಲಿ ಕ್ವಶನ್ ಆಗಿದೆ, ನಾಗನಿಕೆ ಹೊರಡಿಸಿದ ನಾನಾಗಢ ಶಾಸನದಿಂದ ಯಾರ ದಿಗ್ವಿಜಯ ತಿಳಿದು ಬರುತ್ತದೆ. ನೋಡಿರಿ, ಹಾಲ 1ನೇ ಶಾತಕರ್ಣಿ, ಗೌತಮಿಪುತ್ರ ಶಾತಕರ್ಣಿ, ಸಿಮುಖ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ 1ನೇ ಶಾತಕರ್ಣಿ. ನೋಡಿರಿ, ನಾಗನಿಕೆ ಅದರಲ್ಲ, ಇವರು 1ನೇ ಶಾತಕರ್ಣಿಯ ತಾಯಿ. ನಾಗನಿಕೆ ಅದರಲ್ಲ, ಇವರು 1ನೇ ಶಾತಕರ್ಣಿಯ ತಾಯಿ ತನ್ನ ಮಗನ ದಿಗ್ವಿಜಯನ್ನು ನಾನಾಗಢ ಶಾಸನದಿಂದ ತಿಳಿಸುತ್ತಾಳೆ. ನೆನಪಿರಲಿ. ನೋಡಿರಿ, ನಾನಾಗಢ ಶಾಸನ ಯಾರಿಗೆ ಸಂಬಂಧಿಸಿದ ಕ್ವಶನ್ ಕೇಳಿದರೆ ಇದು 1ನೇ ಶಾತಕರ್ಣಿಗೆ. ನೆನಪಿರಲಿ, 1ನೇ ಶಾತಕರ್ಣಿಗೆ ನಾನಾಗಢ ಶಾಸನ ಸಂಬಂಧಿಸಿದೆ. ಅದೇ ರೀತಿ ನಾನಾಗಢ ಶಾಸನವನ್ನು ಹೊರಡಿಸಿದವರು ಯಾರಂತ ಕ್ವಶನ್ ಕೇಳಿದರೆ ನಾಗನಿಕೆ. ನೋಡಿರಿ, ನಾಗನಿಕೆ 1ನೇ ಶಾತಕರ್ಣಿಯ ತಾಯಿ. ನೆನಪಿರಲಿ, ಇವರು ನಾನಾಗಢ ಶಾಸನದಿಂದ ತನ್ನ ಮಗನ ದಿಗ್ವಿಜಯನ್ನೇ ಹೊರಡಿಸುತ್ತಾಳೆ. ನೆನಪಿರಲಿ, ಇದು ಕೂಡ UPSC ಪ್ರಶ್ನೆ ಆಗಿದೆ. ನೆನಪಿರಲಿ. ನಂತರ ನೋಡಿರಿ, ಶಾತವಾಹನರ 17ನೇ ದೊರೆ ಯಾರು? ನೋಡಿರಿ, ಶಾತವಾಹನರ 17ನೇ ದೊರೆ ಯಾರು? ಹಾಲ 1ನೇ ಶಾತಕರ್ಣಿ, ಗೌತಮಿಪುತ್ರ ಶಾತಕರ್ಣಿ, ಸಿಮುಖ. ನೋಡಿರಿ, ಇದನ್ನಂತೂ ಎಲ್ಲ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ. PC, PSI, FD, SD ಎಲ್ಲ ಪರೀಕ್ಷೆಯಲ್ಲಿ ಭಾಳ ಸಲ ಕ್ವಶನ್ ಆಗಿದೆ ಅಂದರೆ ಇದೆ. ಶಾತವಾಹನರ 17ನೇ ದೊರೆ ಯಾರು? ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಹಾಲ. ನೋಡಿರಿ, ಹಾಲ ರಾಜ ಇದನ್ನಲ್ಲ, ಇವನು ಶಾತವಾಹನರ 17ನೇ ದೊರೆ ಮತ್ತು ಪ್ರಮುಖವಾಗಿ ಕೂಡ ಇವನು ಕಂಡು ಬರ್ತಾನೆ ಶಾತವಾಹನರ ಸಾಮ್ರಾಜ್ಯದಲ್ಲಿ. ನೆನಪಿರಲಿ, ಇವನೊಂದು ಕೃತಿ ಬರೀತಾನೆ, ಅದು ಮುಂದೆ ಕ್ವಶನಲ್ಲಿ ಇದೆ. ಶಾತವಾಹನರ 17ನೇ ದೊರೆ ಹಾಲ. ನೆನಪಿರಲಿ. ನಂತರ ನೋಡಿರಿ, ಈ ಕೆಳಗಿನವುಗಳಲ್ಲಿ ಶಾತವಾಹನರ ದೊರೆ ಹಾಲ ಬರೆದಿರುವ ಕೃತಿ ಯಾವುದು? ನೋಡಿರಿ, ಇದನ್ನು ಕೃತಿ ಅಂತ ನೆನಪಿರಲಿ. ಶಾತವಾಹನರ 17ನೇ ದೊರೆಯಾದ ಹಾಲ ಬರೆದಿರುವ ಕೃತಿ ಯಾವುದು? ವಡ್ಡಾಕತನ, ಗಜಶಾಸ್ತ್ರ, ಗಾಥಾ ಸಪ್ತಸತಿ, ಕವಿರಾಜ್ಯ ಮಾರ್ಗ. ನೋಡಿರಿ, ಹಾಲ ದೊರೆ ಶಾತವಾಹನರ 17ನೇ ದೊರೆ ಆದ ಇವನ ಒಂದು ಕೃತಿ ಬರುತ್ತಾನೆ. ಆ ಕೃತಿಯನ್ನು ಎಕ್ಸಾಮಲ್ಲಿ ಭಾಳ ಸಲ ಕ್ವಶನ್ ಕೇಳ್ತಾ ಬರ್ತಾನೆ. ಹಾಲ ಬರೆದಿರುವ ಕೃತಿ ನೋಡಿರಿ ಗಾಥಾ ಸಪ್ತಸತಿ. ನೋಡಿರಿ, ಹಾಲನ ಪ್ರಮುಖವಾದ ಕೃತಿ ಯಾವುದಂತ ಕ್ವಶನ್ ಕೇಳಿದರೆ ಗಾಥಾ ಸಪ್ತಸತಿ. ಅದೇ ರೀತಿ ಇನ್ನೊಂದು ಕ್ವಶನ್ ಕೇಳ್ತಾ ಬರ್ತಾನೆ, ಹಾಲ ಬರೆದಿರುವ ಗಾಥಾ ಸಪ್ತಸತಿ ಯಾವ ಭಾಷೆಯಲ್ಲಿದೆ ಅಂತ ಕ್ವಶನ್ ಕೇಳ್ತಾನೆ. ಇದು ಪ್ರಾಕೃತ ಭಾಷೆ. ನೋಡಿರಿ, ಹಾಲ ಬರೆದಿರುವ ಗಾಥಾ ಸಪ್ತಸತಿ ಪ್ರಾಕೃತ ಭಾಷೆಯಲ್ಲಿ ಕಂಡುಬರುತ್ತದೆ. ನೆನಪಿರಲಿ, ಇದನ್ನು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಪ್ರಾಕೃತ ಭಾಷೆಯಲ್ಲಿ ಕಂಡುಬರುವ ಕೃತಿ ಯಾವುದಂತ ಕ್ವಶನ್ ಕೇಳಿದರೆ ಹಾಲ ಬರೆದಿರುವ ಗಾಥಾ ಸಪ್ತಸತಿ. ನೆನಪಿರಲಿ. ನಂತರ ನೋಡಿರಿ, 1ನೇ ಶಾತಕರ್ಣಿ ಪಡೆದ ಬಿರುದು. ನೋಡಿರಿ, 1ನೇ ಶಾತಕರ್ಣಿಯು ಯಾವ ಬಿರುದನ್ನು ಹೊಂದಿರುತ್ತಾನೆ ಅಂತ ಕ್ವಶನ್ ಕೇಳ್ತಾನೆ. ಉತ್ತರಾಪತೇಶ್ವರ, ದಕ್ಷಿಣಾಪತೇಶ್ವರ, ದಕ್ಷಿಣ ಪಥಪತಿ, ಮಹಾರಾಜಾಧಿರಾಜ. ನೋಡಿರಿ, 1ನೇ ಶಾತಕರ್ಣಿ ಬಿರುದು ಕ್ವಶನ್ ಆಗಿದೆ. ಲಾಸ್ಟ್ ಟೈಮ್ PSC ಎಕ್ಸಾಮಲ್ಲಿ PSI ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾನೆ. 1ನೇ ಶಾತಕರ್ಣಿ ಪಡೆದಿರುವ ಬಿರುದು ಅಥವಾ 1ನೇ ಶಾತಕರ್ಣಿಗೆ ಇದ್ದ ಬಿರುದು ಯಾವುದಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ದಕ್ಷಿಣ ಪಥಪತಿ. ನೋಡಿರಿ, 1ನೇ ಶಾತಕರ್ಣಿಯ ಬಿರುದು ದಕ್ಷಿಣ ಪಥಪತಿ. ನೆನಪಿರಲಿ, 1ನೇ ಶಾತಕರ್ಣಿಯ ಬಿರುದು ದಕ್ಷಿಣ ಪಥಪತಿ. ನೆನಪಿರಲಿ. ಅದೇ ರೀತಿಯಲ್ಲಿದೆ ನೋಡಿ, ಉತ್ತರ ಅಥವಾ ಉತ್ತರಾಪತೇಶ್ವರ, ಇದು ಹರ್ಷವರ್ಧನ್ಗೆ ಇರುತ್ತದೆ. ನೆನಪಿರಲಿ. ನೋಡಿರಿ, ಹರ್ಷವರ್ಧನ್ಗೆ ಇರುವ ಬಿರುದು ಉತ್ತರಾಪತೇಶ್ವರ. ಅದೇ ರೀತಿ ದಕ್ಷಿಣಾಪತೇಶ್ವರ ನಮ್ಮ ಇಮ್ಮಡಿ ಪುಲಕೇಶಿಗೆ, ಕನ್ನಡದ ಹೆಮ್ಮೆಯ ದೊರೆ ಆದ ಇಮ್ಮಡಿ ಪುಲಕೇಶಿಗೆ ದಕ್ಷಿಣಾಪತೇಶ್ವರ ಎಂಬ ಬಿರುದು ಇರುತ್ತದೆ. ನೆನಪಿರಲಿ, ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನೆನಪಿರಲಿ. ನಂತರ ನೋಡಿರಿ, ಶಾತವಾಹನರ ಪ್ರಸಿದ್ಧ ದೊರೆ ಯಾರು? ಇದನ್ನಂತೂ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಶಾತವಾಹನರ ಪ್ರಸಿದ್ಧ ದೊರೆ ಯಾರು? ಯಜ್ಞಶ್ರೀ, 1ನೇ ಶಾತಕರ್ಣಿ, ಗೌತಮಿಪುತ್ರ ಶಾತಕರ್ಣಿ, ಸಿಮುಖ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಗೌತಮಿಪುತ್ರ ಶಾತಕರ್ಣಿ. ನೋಡಿರಿ, ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ಒಬ್ಬ ಪ್ರಸಿದ್ಧ ದೊರೆ ಆಗಿರ್ತಾನೆ. ಇದು ಎಕ್ಸಾಮಲ್ಲಿ ಭಾಳ ಸಲ ಕ್ವಶನ್ ಕೇಳಿದ್ದಾನೆ. ಶಾತವಾಹನರ ಪ್ರಸಿದ್ಧ ದೊರೆ ಗೌತಮಿಪುತ್ರ ಶಾತಕರ್ಣಿ. ನೆನಪಿರಲಿ. ನಂತರ ನೋಡಿರಿ, ಗೌತಮಿಪುತ್ರ ಶಾತಕರ್ಣಿಯ ತಾಯಿ ಹೆಸರು. ನೋಡಿರಿ, ಗೌತಮಿಪುತ್ರ ಶಾತಕರ್ಣಿಯ ತಾಯಿ ಹೆಸರು. ಇದು ಯಾಕೆ ಕ್ವಶನ್ ಅಂದರೆ ಇದು ಲಾಸ್ಟ್ ಟೈಮ್ SSC ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಆದ್ದರಿಂದ ಈ ಕ್ವಶನ್ ಹಾಕಿದ್ದೀನಿ. ಗೌತಮಿಪುತ್ರ ಶಾತಕರ್ಣಿಯ ತಾಯಿ ಹೆಸರು, ಇದು SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಂದ ಡೈರೆಕ್ಟ್ ಕಾಪಿ ಟು ಪೇಸ್ಟ್ ಮಾಡ್ತಾನೆ. ಆದ್ದರಿಂದ ಈ ಕ್ವಶನ್ ತೆಗೆದಿದ್ದೀನಿ. ಗೌತಮಿಪುತ್ರ ಶಾತಕರ್ಣಿಯ ತಾಯಿ ಹೆಸರು ನೋಡಿರಿ ಮುರಾದೇವಿ, ಜೀಜಾಬಾಯಿ, ಗೌತಮಿ ಬಾಲಶ್ರೀ, ಆರಂಭ. ಇದಕ್ಕೆ ಸರಿಯಾದ ಉತ್ತರ ಗೌತಮಿ ಬಾಲಶ್ರೀ. ನೋಡಿರಿ, ಗೌತಮಿ ಬಾಲಶ್ರೀ ಗೌತಮಿಪುತ್ರ ಶಾತಕರ್ಣಿಯವರ ತಾಯಿಯಾಗಿರ್ತಾಳೆ. ಇದು SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೆನಪಿರಲಿ, ನಮ್ಮ ಎಕ್ಸಾಮಲ್ಲಿ ಕೂಡ ಕರ್ನಾಟಕದ ಪರೀಕ್ಷೆಯಲ್ಲಿ ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ. ನೆನಪಿರಲಿ, ಗೌತಮಿಪುತ್ರ ಶಾತಕರ್ಣಿಯ ತಾಯಿ ಹೆಸರು ಗೌತಮಿ ಬಾಲಶ್ರೀ ಅಥವಾ ಗೌತಮಿ ಬಾಲಶ್ರೀ. ನೆನಪಿರಲಿ, ಗೌತಮಿ ಬಾಲಶ್ರೀ ಗೌತಮಿಪುತ್ರ ಶಾತಕರ್ಣಿಯವರ ತಾಯಿ ಹೆಸರು. ನಂತರ ನೋಡ್ರಿ, ತೈ ಸಮುದ್ರ ತೋಯ ಪಿತಾವಾಹನ ಎಂಬ ಬಿರುದು ಹೊಂದಿದವರು. ನೋಡ್ರಿ, ತ್ರೈ ಸಮುದ್ರ ತೋಯ ಪಿತಾವಾಹನ ಎಂಬ ಬಿರುದು ಹೊಂದಿದವರು ಸಮುದ್ರಗುಪ್ತ,
ಒಂದನೇ ಶಾತಕರ್ಣಿ, ಗೌತಮಿಪುತ್ರ ಶಾತಕರ್ಣಿ, ಹಾಲ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಗೌತಮಿಪುತ್ರ ಶಾತಕರ್ಣಿ. ಇದನ್ನಂತೂ ಬಾಸರಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ತೈ ಸಮುದ್ರ ತೋಯ ಪಿತವಾಹನ ಬಿರುದು ಹೊಂದಿದ ಶಾತವಾಹನರ ದೊರೆ ಅಂತ ಕ್ವಶನ್ ಕೇಳಿದರೆ ಗೌತಮಿಪುತ್ರ ಶಾತಕರ್ಣಿ. ನೋಡಿರಿ ಗೌತಮಿಪುತ್ರ ಶಾತಕರ್ಣಿ ತೈ ಸಮುದ್ರ ತೋಯ ಪಿತವಾಹನ ಎಂಬ ಬಿರುದನ್ನು ಹೊಂದಿರುತ್ತಾರೆ. ಇದು ಕೂಡ ಎಕ್ಸಾಮಲ್ಲಿ ಬಾಸರಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಇದನ್ನು ಕೂಡ ನೋಟ್ ಮಾಡ್ಕೊರಿ, ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ನಂತರ ನೋಡಿರಿ ಶಾತವಾಹನರ ಕೊನೆಯ ದೊರೆ ಯಾರು? ಇದನ್ನು ಲಾಸ್ಟ್ ಟೈಮ್ ಎಸ್ ಡಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದೆ ನೋಡಿ. ಎಸ್ ಡಿ 2021ರಲ್ಲಿ ನಡೆಸಿರುವಂಥ ಒಂದು ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಶಾತವಾಹನರ ಕೊನೆಯ ದೊರೆ ಯಾರು? ಹಾಲ, ಒಂದನೇ ಶಾತಕರ್ಣಿ, ಗೌತಮಿಪುತ್ರ ಶಾತಕರ್ಣಿ, ಯಜ್ಞಶ್ರೀ. ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಯಜ್ಞಶ್ರೀ. ಯಜ್ಞಶ್ರೀ ಅದರಲ್ಲ, ಇವರು ಶಾತವಾಹನರ ಕೊನೆಯ ದೊರೆ ಆಗಿದ್ದಾರೆ. ಇದನ್ನು ಲಾಸ್ಟ್ ಟೈಮ್ ಎಸ್ ಡಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡಿರಿ ಎಸ್ ಡಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಶಾತವಾಹನರ ಕೊನೆಯ ದೊರೆ ಯಜ್ಞಶ್ರೀ, ನೆನಪಿರಲಿ ಯಜ್ಞಶ್ರೀ ಶಾತವಾಹನರ ಕೊನೆಯ ದೊರೆ. ನಂತರ ನೋಡಿರಿ ಶಾತವಾಹನರ ಪ್ರಮುಖ ಧರ್ಮ. ನೋಡಿರಿ ಶಾತವಾಹನರು ಯಾವ ಧರ್ಮದ ಅನುಯಾಯಿ ಆಗಿದ್ದರು ಅಂತ ಕ್ವಶನ್ ಕೇಳಿದ್ದಾನೆ. ಇದು ಕೂಡ ಬಾಳಸಲಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. PSI ಅಲ್ಲಿ ಕ್ವಶನ್ ಆಗಿದೆ ಇದು. ಶಾತವಾಹನರು ಯಾವ ಧರ್ಮದ ಅನುಯಾಯಿ ಆಗಿದ್ದರು ಅಥವಾ ಶಾತವಾಹನರ ಪ್ರಮುಖ ಧರ್ಮ ಯಾವುದು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಜೈನ, ಬೌದ್ಧ, ಕ್ರೈಸ್ತ, ವೈದಿಕ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ವೈದಿಕ ಧರ್ಮ. ನೋಡಿರಿ ಶಾತವಾಹನರು ಪ್ರಮುಖವಾಗಿ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ನೆನಪಿರಲಿ ನೋಡಿರಿ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ಶಾತವಾಹನರು. ಇದು ಕೂಡ ಕ್ವಶನ್ ಆಗಿದೆ ಎಕ್ಸಾಮಲ್ಲಿ, ನೆನಪಿರಲಿ. ಶಾತವಾಹನರು ಪ್ರಮುಖವಾಗಿ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು, ನೆನಪಿರಲಿ. ಜೈನ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಬೌದ್ಧನೂ ಅಲ್ಲ. ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು, ನೆನಪಿರಲಿ. ನಂತರ ನೋಡಿರಿ ಶಾತವಾಹನರ ಆಡಳಿತ ಭಾಷೆ. ಇದು ಕೂಡ ಕ್ವಶನ್ ಆಗಿದೆ. ಲಾಸ್ಟ್ ಟೈಮ್ PC ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಿದೆ ಇದು. ಶಾತವಾಹನರ ಆಡಳಿತ ಭಾಷೆ ಸಂಸ್ಕೃತ, ಕನ್ನಡ, ಪ್ರಾಕೃತ, ಉರ್ದು. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಪ್ರಾಕೃತ. ನೋಡಿರಿ ಶಾತವಾಹನರ ಆಡಳಿತ ಭಾಷೆ ಪ್ರಾಕೃತ ಭಾಷೆ ಆಗಿದೆ, ನೆನಪಿರಲಿ. ಶಾತವಾಹನರ ಆಡಳಿತ ಭಾಷೆ ಪ್ರಾಕೃತ, ನೆನಪಿರಲಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದು ಕೂಡ ಕ್ವಶನ್ ಆಗಿದೆ. ಶಾತವಾಹನರ ಆಡಳಿತ ಭಾಷೆ ಪ್ರಾಕೃತ ಭಾಷೆ ಆಗಿದೆ, ನೆನಪಿರಲಿ. ನಂತರ ನೋಡಿರಿ ಶಾತವಾಹನರ ಕಾಲದ ಪ್ರಮುಖ ಚೈತ್ಯಾಲಯಗಳು ಯಾವುದು? ನೋಡಿರಿ ಶಾತವಾಹನರ ಕಾಲದಲ್ಲಿ ಪ್ರಮುಖವಾಗಿ ಚೈತ್ಯಾಲಯಗಳನ್ನು ನಿರ್ಮಿಸುತ್ತಾರೆ. ಆದ್ದರಿಂದ ಅವು ಎಲ್ಲೆಲ್ಲಿ ಕಂಡುಬರುತ್ತಂತ ಕ್ವಶನ್ ಕೇಳ್ತಾ ಬರ್ತಾನೆ. ಒಂದು ಕಾರ್ಲೆ, ನಾಸಿಕ, ಕನ್ನೇರಿ, ಮೇಲ್ನೆಲ್ಲವು. ಇದಕ್ಕೆ ಸರಿಯಾದ ಉತ್ತರ ಮೇಲ್ನೆಲ್ಲವು. ನೋಡಿರಿ ಕಾರ್ಲೆಯಲ್ಲಿ ಕಂಡುಬರ್ತದೆ ಅವರ ಚೈತ್ಯಾಲಯ, ನಾಸಿಕದಲ್ಲಿದೆ, ಕನ್ನೇರಿಯಲ್ಲಿದೆ. ಆದ್ದರಿಂದ ಶಾತವಾಹನರ ಕಾಲದ ಪ್ರಮುಖ ಚೈತ್ಯಾಲಯ ಅಂತ ಕ್ವಶನ್ ಕೇಳಿದರೆ ಕಾರ್ಲೆ, ನಾಸಿಕ, ಕನ್ನೇರಿ ಈ 3 ಪ್ಲೇಸ್ಗಳಲ್ಲಿ ಕಂಡು ಬರ್ತದೆ. ಕ್ವಶನ್ ಆಗಿದೆ, ನೆನಪಿರಲಿ. ಮುಂದೇನೂ ಕೂಡ ಕ್ವಶನ್ ಆಗುವ ಚಾನ್ಸಸ್ ಇದೆ. ನಂತರ ನೋಡಿರಿ ಚೈತ್ಯ ಎಂದರೆ. ನೋಡಿರಿ ಚೈತ್ಯ ಎಂದರೆ ಪ್ರವಚನ, ಪ್ರಾರ್ಥನಾ ಮಂದಿರ, ದೇವಾಲಯ, ಮಸೀದಿ. ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಪ್ರಾರ್ಥನಾ ಮಂದಿರ. ಇದನ್ನು ಲಾಸ್ಟ್ ಟೈಮ್ PC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಚೈತ್ಯ ಎಂದರೆ ಪ್ರಾರ್ಥನಾ ಮಂದಿರ, ನೆನಪಿರಲಿ. ಚೈತ್ಯ ಎಂದರೆ ಒಂದು ಪ್ರಾರ್ಥನಾ ಮಂದಿರವಾಗಿದೆ. ಇದು ಲಾಸ್ಟ್ ಟೈಮ್ PC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ನೆನಪಿರಲಿ. ನಂತರ ನೋಡಿರಿ ಶಾತವಾಹನರ ಕಾಲದ ಬಹುದೊಡ್ಡ ಚೈತ್ಯಾಲಯ ಯಾವುದು? ನೋಡಿರಿ ಶಾತವಾಹನ ಕಾಲದ ಬಹುದೊಡ್ಡ ಚೈತ್ಯಾಲಯ ಯಾವುದು? ಕಾರ್ಲೆ, ನಾಸಿಕ್, ಕನ್ನೇರಿ, ಅಜಂತ. ನೋಡಿರಿ ಕಾರ್ಲೆ, ನಾಸಿಕ್, ಕನ್ನೇರಿ ಈ 3 ಪ್ರದೇಶದಲ್ಲಿ ಶಾತವಾಹನರ ಚೈತ್ಯಾಲಯ ಕಂಡುಬರುತ್ತೆ. ಆದರೆ ಅದರಲ್ಲಿ ದೊಡ್ಡದಾದ ಚೈತ್ಯಾಲಯ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ KS ಎಕ್ಸಾಮಲ್ಲಿ. ಇದು KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡಿರಿ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಶಾತವಾಹನ ಕಾಲದ ಬಹುದೊಡ್ಡ ಚೈತ್ಯಾಲಯ ಯಾವುದು ಅಂತ ಕ್ವಶನ್ ಆಗಿದೆ KS ಪರೀಕ್ಷೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಕಾರ್ಲೆ. ನೋಡಿರಿ ಕಾರ್ಲೆ ಇದೆಯಲ್ಲ, ಇದು ಶಾತವಾಹನ ಕಾಲದ ಅತಿ ದೊಡ್ಡ ಚೈತ್ಯಾಲಯವಾಗಿದೆ. ಇದು ಕೂಡ ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ, ನೆನಪಿರಲಿ. ನೋಡಿರಿ ಇದು ಕಾರ್ಲೆ ಇದೆಯಲ್ಲ, ಇದು ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತದೆ, ನೆನಪಿರಲಿ. ಶಾತವಾಹನರ ಕಾಲದ ಬಹುದೊಡ್ಡ ಚೈತ್ಯಾಲಯ ಇದು ಕಾರ್ಲೆ. ಇದು ಕೂಡ ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ, ನೆನಪಿರಲಿ. ನಂತರ ನೋಡಿರಿ ಶಾತವಾಹನ ಕಾಲದ ಚಿನ್ನದ ನಾಣ್ಯ. ನೋಡಿರಿ ಶಾತವಾಹನ ಕಾಲದಲ್ಲಿ ಒಂದು ಚಿನ್ನದ ನಾಣ್ಯವನ್ನು ಬಳಸಿರುತ್ತಾರೆ. ಆದ್ದರಿಂದ ಆ ಚಿನ್ನದ ನಾಣ್ಯ ಯಾವುದಂತ ಲಾಸ್ಟ್ ಟೈಮ್ SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡಿ ಇದು SSC ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ, ಆದ್ದರಿಂದ ಈ ಕ್ವಶನ್ ತಂದಿದ್ದೀನಿ. ಶಾತವಾಹನ ಕಾಲದಲ್ಲಿ ಬಳಸಿದ ಚಿನ್ನದ ನಾಣ್ಯದ ಹೆಸರು ಅಂತ ಕ್ವಶನ್ ಕೇಳಿದ್ದಾನೆ SSC ಪರೀಕ್ಷೆಯಲ್ಲಿ. ಕುಶಣ, ಸುವರ್ಣ, ದಿನಾರ, ಬೆಳ್ಳಿ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಕುಶಣ. ನೋಡಿರಿ ಇಂಪಾರ್ಟೆಂಟು, SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಶಾತವಾಹನರ ಕಾಲದಲ್ಲಿ ಚಿನ್ನದ ನಾಣ್ಯ ಬಳಸಿರ್ತಾರೆ. ಆ ಚಿನ್ನದ ನಾಣ್ಯದ ಹೆಸರು ಅಂತ ಕ್ವಶನ್ ಕೇಳಿದ್ದಾನೆ SSC ಪರೀಕ್ಷೆಯಲ್ಲಿ. ಇದು ಕುಶಣ. ನೋಡಿರಿ ಶಾತವಾಹನ ಕಾಲದಲ್ಲಿ ಬಳಸಿದ ಚಿನ್ನದ ನಾಣ್ಯದ ಹೆಸರು ಕುಶಣ. ಇದು SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ನೆನಪಿರಲಿ. ನೋಡಿರಿ SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಕುಶಣ ಶಾತವಾಹನ ಕಾಲದ ಚಿನ್ನದ ನಾಣ್ಯ ಕುಶಣ, ನೆನಪಿರಲಿ. ನಂತರ ನೋಡಿರಿ ವಡ್ಡಾಕಥಾ ಕೃತಿಯ ಕರ್ತೃ. ನೋಡಿರಿ ವಡ್ಡಾಕಥಾ ಅಥವಾ ಬೃಹತ್ ಕಥಾ ಕೃತಿಯ ಕರ್ತೃ ಅಥವಾ ರಚಿಸಿದವರು ಅಂತ ಕ್ವಶನ್ ಕೇಳಿದರೆ ಗುಣಾಢ್ಯ, ರಾಜಶೇಖರ, ಹಾಲ, ಬ್ರಹ್ಮಗುಪ್ತ.
ಇದಕ್ಕೆ ಸರಿಯಾದ ಉತ್ತರ ಗುಣಾಢ್ಯ. ನೋಡ್ರಿ, ಗುಣಾಢ್ಯನ ಒಡ್ಡಾಕತ. ಅದೇ ರೀತಿ ಒಂದು ಕ್ವಶನ್ ಕೇಳ್ತಾನೆ, ಗುಣಾಢ್ಯ ಬರೆದಿರುವ ಒಡ್ಡಾಕತೆ ಯಾವ ಭಾಷೆಯಲ್ಲಿದೆ ಅಂತ ಕ್ವಶನ್ ಕೇಳ್ತಾನೆ. ನೋಡ್ರಿ, ಒಡ್ಡಾಕತೆ ಇದೆಯಲ್ಲ, ಇದು ಪೈಸಾಸಿ ಭಾಷೆಯಲ್ಲಿದೆ. ನೋಡ್ರಿ, ಪೈಸಾಸಿ ಭಾಷೆಯಲ್ಲಿದೆ, ನೆನಪಿರಲಿ. ಪೈಸಾಚಿ ಭಾಷೆಯಲ್ಲಿದೆ ಒಡ್ಡಾಕತ. ಗುಣಾಢ್ಯನ ಒಡ್ಡಾಕತ ಪೈಸಾಸಿ ಭಾಷೆಯಲ್ಲಿದೆ, ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ, ನೆನಪಿರಲಿ. ಯಾವ ಭಾಷೆ ಅಂದರೆ ಪೈಸಾಸಿ ಭಾಷೆ. ಒಡ್ಡಾಕತ ಬರೆದವರು ಗುಣಾಢ್ಯ, ನೆನಪಿರಲಿ. ನಂತರ ನೋಡ್ರಿ, ಕಾತಂತ್ರ ವ್ಯಾಕರಣ ಕೃತಿಯ ಕರ್ತೃ. ನೋಡ್ರಿ, ಕಾತಂತ್ರ ವ್ಯಾಕರಣ ಕೃತಿಯ ಕರ್ತೃ ಗುಣಾಢ್ಯ, ರಾಜಶೇಖರ, ಸರ್ವವರ್ಮ, ಬ್ರಹ್ಮಗುಪ್ತ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಸರ್ವವರ್ಮ. ನೋಡ್ರಿ, ಸರ್ವವರ್ಮನ ಕಾತಂತ್ರ ವ್ಯಾಕರಣ ಕೃತಿ ಬರೆದಿದ್ದಾರೆ, ನೆನಪಿರಲಿ. ಇದು ಕೂಡ ಕ್ವಶನ್ ಆಗಿದೆ, ಸರ್ವವರ್ಮನ ಕಾತಂತ್ರ ವ್ಯಾಕರಣ ಕೃತಿ. ನೋಡ್ರಿ, ಇಷ್ಟೆಲ್ಲ ಪ್ರಶ್ನೆಗಳು ಶಾತವಾಹನರ ಮೇಲೆ ಪ್ರಮುಖವಾಗಿ ಕೇಳಿರ್ತಾರೆ. ಈ ಪ್ರಶ್ನೆಗಳನ್ನು ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊರಿ. ಯಾಕಂದರೆ ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಶಾತವಾಹನರ ಮೇಲೆ ಏನು ಕ್ವಶನ್ ಕೇಳ್ಬೋದು ಎಲ್ಲ ಕ್ವಶನ್ನ ಹೇಳಿದ್ದೀನಿ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಅದೇ ರೀತಿ ನಾನು ಹಿಂದಿನ ತರಗತಿನ ಎಲ್ಲ ಕನ್ನಡ ತರಗತಿಗಳು, ಹಿಸ್ಟ್ರಿ, ಎಕನಾಮಿಕ್ಸ್ ಆಗಲಿ, ಸೈನ್ಸ್, ಜಿಯೋಗ್ರಫಿ ಎಲ್ಲ ತರಗತಿ ಮಾಡಿದ್ದೀನಿ. ದಯವಿಟ್ಟು ಆ ತರಗತಿಗಳು ನೋಡಿ, ನಿಮಗೆ ಎಲ್ಲ ಪರೀಕ್ಷೆಗೆ ಉಪಯೋಗ ಇದೆ. ಆದ್ದರಿಂದ ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಪ್ರತಿದಿನ ಕ್ವಿಜ್ ಇರುತ್ತೆ. ಮತ್ತೆ ಮುಂದಿನ ತರಗತಿಯಲ್ಲಿ ಎಲ್ಲರಿಗೂ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.